ಈ ಗಿಡವನ್ನು ದೊಡ್ಡ ಪತ್ರೆ ಅಂತ ಹೇಳ್ತಾರೆ. ಶೀತ, ಕೆಮ್ಮು, ತುರಿಕೆ ಇಂಥವುಗಳಿಗೆಲ್ಲ ಇದು ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ. ಈ ಗಿಡದ ಎಲೆಗಳನ್ನು ಔಷಧಿಗಲ್ಲದೆ ಅಡುಗೆಗೂ ಉಪಯೋಗಿಸ್ಕೋಬಹುದು ಅಂತ ನಿಮಗೆ ಗೊತ್ತಾ? ದೊಡ್ಡ ಪತ್ರೆ ಗಿಡದ ಎಲೆಗಳನ್ನು ಚೆನ್ನಾಗಿ ತೆಗೆದು ತೊಳೆದು ಇದನ್ನು ಅಡುಗೆಗೆ ಉಪಯೋಗಿಸ್ಕೊಳ್ಳೋಣ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ದೊಡ್ಡ ಪತ್ರೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಜೀರಿಗೆ ಇದಷ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಹುರಿದ ಸಾಮಗ್ರಿಯನ್ನು ಪಕ್ಕಕ್ಕಿಟ್ಕೊಂಡು ಇದನ್ನ ರುಬ್ಬಿಕೊಳ್ಬೇಕು. ಸರಿಯಾಗಿ ರುಬ್ಬಿಕೊಳ್ಳಬೇಕು, ಜಾಸ್ತಿ ನೀರನ್ನು ಹಾಕಬಾರದು. ಈಗ ಒಗ್ಗರಣೆಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರಿದಿಟ್ಕೋಬೇಕು. ಕೊನೆಯಲ್ಲಿ ಕಡಲೆ ಬೀಜವನ್ನು ಸೇರಿಸಿ ಹುರಿದುಕೋಬೇಕು. ಈಗ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಒಗ್ಗರಣೆ ಮಾಡಿರುವ ಪಾತ್ರೆಗೆ ರುಬ್ಬಿಕೊಂಡಿರುವ ಮಸಾಲವನ್ನು ಹಾಕಿ ಚೆನ್ನಾಗಿ ತಿರುಗಿಸಿಕೊಳ್ಳಬೇಕು. ಮೊದಲೇ ತಯಾರಿಸಿಟ್ಟುಕೊಂಡಿರುವ ಅನ್ನವನ್ನು ಈಗ ರುಬ್ಬಿಟ್ಟುಕೊಂಡಿರುವ ಮಸಾಲ ಜೊತೆಗೆ ಹುರಿದಿಟ್ಟುಕೊಂಡಿರುವ ಎಲ್ಲವನ್ನು ಸೇರಿ ಚೆನ್ನಾಗಿ ತಿರುಗಿಸಿಕೊಳ್ಳಬೇಕು. ಕೊನೆಯಲ್ಲಿ ಅರ್ಧ ಹೋಳು ನಿಂಬೆಯ ರಸವನ್ನು ಸೇರಿಸಬೇಕು. ಈಗ ಆರೋಗ್ಯಕರ ದೊಡ್ಡ ಪತ್ರೆಯ ಘಮಘಮಿಸುವ ಚಿತ್ರಾನ್ನ ತಯಾರಾಗಿದೆ. ನೀವು ತಿನ್ನಿ, ಬೇರೆಯವ್ರಿಗೂ ತಿನ್ನಿಸಿ, ಆರೋಗ್ಯವನ್ನು ಪಡೆದುಕೊಳ್ಳಿ, ಆರೋಗ್ಯವನ್ನು ಹಂಚಿ.